ಗೋಧ್ರಾ ಗಲಭೆಯಲ್ಲಿ ಬಲಿಪಶು ಮಾಡೋದಕ್ಕೆ ಸಂಚು ನಡೆದಿತ್ತು ಅಂತ ಕೈಗೆ ಮೋದಿ ಚಾಟಿ ಬೀಸಿದ್ದಾರೆ. ಒಂದು ಏನಂದ್ರೆ ಫ್ರೀಡ್ಮನ್ ಪಾಡ್ಕಾಸ್ಟ್ನಲ್ಲಿ ನಿನ್ನೆ ಅಷ್ಟೇ 3.5 ಗಂಟೆಗಳ ಕಾಲ ಒಂದು ಇಂಟರ್ವ್ಯೂ ಮಾಡಿದ್ರು. ಆ ಒಂದು ಇಂಟರ್ವ್ಯೂ ಟೈಮಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಪಾಕಿಸ್ತಾನದ ಬಗ್ಗೆಯೂ ಕೂಡ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. ಶಾಂತಿ ಮಂತ್ರವನ್ನು ಜಪಿಸ್ತಾ ಇದ್ರೆ ಪಾಕಿಸ್ತಾನಿಗಳು ಯುದ್ಧ ಮಂತ್ರವನ್ನು ಜಪಿಸಿದ್ರು. ಅದಕ್ಕೋಸ್ಕರ ಈ ಒಂದು ವೈರೋಗ್ಯ ನಡೀತು, ಹೆಚ್ಚಾಯಿತು ಅಂತ ಹೇಳಿದ್ದಾರೆ. ಹಾಗಾದರೆ ಗೋಧ್ರಾ ಗಲಭೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, 2002ರಲ್ಲಿ ಗುಜರಾತ್ನಲ್ಲಿ ನಡೆದ ಗೋಧ್ರಾ ಹತ್ಯೆ ಗಲಭೆಗಳ ಕುರಿತಾದ ಚರ್ಚೆಗಳೆಲ್ಲ ನನ್ನ ರಾಜಕೀಯ ವಿರೋಧಿಗಳು ನನ್ನ ವಿರುದ್ಧ ಹೆಣೆದಿದ್ದಂತಹ ಕಟ್ಟುಕತೆಗಳಾಗಿದ್ವು. ಹಿಂಸೆಯ ಬಳಿಕ ಕೇಂದ್ರದಿಂದ ಅಧಿಕಾರದಲ್ಲಿದ್ದವರು, ಅಂದರೆ ಕಾಂಗ್ರೆಸ್ ಪಕ್ಷ ಆ ಟೈಮಲ್ಲಿ 2002ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು. ಆ ಟೈಮಲ್ಲಿ ಮೋದಿಯವರಿಗೆ ಶಿಕ್ಷೆಯನ್ನು ನೀಡುವುದಕ್ಕೆ ಮುಂದಾಗಿತ್ತು ಅನ್ನುವಂತಹದ್ದನ್ನು ಈಗ ಈ ಒಂದು ಪಾಡ್ಕಾಸ್ಟ್ ಟೈಮಲ್ಲಿ ಹೇಳಿದ್ದಾರೆ. ಆದರೆ ಕೊನೆಗೂ ಕೋರ್ಟ್ ನನ್ನನ್ನು ನಿರ್ದೋಷಿಯಾಗಿ ಘೋಷಿಸಿತು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಭಾನುವಾರ ಪ್ರಸಾರವಾದಂತಹ ಅಮೆರಿಕದ ಖ್ಯಾತ ಪಾಡ್ಕಾಸ್ಟರ್ ಫ್ರೀಡ್ಮನ್ ಜೊತೆಗಿನ 3 ಗಂಟೆ 17 ನಿಮಿಷದ ಈ ಒಂದು ಪಾಡ್ಕಾಸ್ಟ್ನಲ್ಲಿ ಮೋದಿಯವರು ಗುಜರಾತ್ ಗಲಭೆ, RSS, ಭಾರತ ಚೀನಾ ಸಂಬಂಧ, ಅಮೆರಿಕ ಉಕ್ರೇನ್ ಯುದ್ಧ, ಧ್ಯಾನ, ಉಪವಾಸ, ಶಿಕ್ಷಣ, ಬಾಲ್ಯ, ಟ್ರಂಪ್ ಜೊತೆಗಿನ ಸ್ನೇಹ ಮೊದಲಾದ ವಿಷಯಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಈ ವೇಳೆ ಗುಜರಾತ್ ಗಲಭೆ ವಿಷಯದಲ್ಲಿ ತಮ್ಮನ್ನ ಹೇಗೆ ಬಲಿಪಶು ಮಾಡೋದಕ್ಕೆ ಹೇಗೆ ಪ್ರಯತ್ನ ಪಟ್ಟರು ಅನ್ನುವಂತಹದ ಬಗ್ಗೆ ಏನಂದ್ರೆ ಸುದೀರ್ಘವಾಗಿ ಹೇಳಿದ್ದಾರೆ. ಹಾಗಾದ್ರೆ ಮೋದಿ ಅವರು ಏನು ಹೇಳಿದ್ರು ಅಂತ ನೋಡೋದಾದ್ರೆ, 2002ರಲ್ಲಿ ಗೋಧ್ರಾ ರೈಲಿನಲ್ಲಿ ಬೆಂಕಿ ಹಚ್ಚಿದ ನಂತರ ಗುಜರಾತ್ ಗಲಭೆ ನಡೆದಿತ್ತು. ಈ ಗಲಭೆಗೆ ನಾನು ಕಾರಣ ಅಂತ ಬಿಂಬಿಸುವ ಪ್ರಯತ್ನ ಮಾಡಿತ್ತು ಅಂದಿನ ಸರ್ಕಾರ, ಅಂದರೆ ಅಂದಿನ ಕೇಂದ್ರ ಸರ್ಕಾರ, ಅಂದರೆ ಕಾಂಗ್ರೆಸ್ ಸರ್ಕಾರ. ರಾಜಕೀಯ ವಿರೋಧಿಗಳಿಂದ ನನ್ನ ವಿರುದ್ಧ ಸುಳ್ಳು ಕಥೆಗಳನ್ನು ಹಬ್ಬಿಸೋದಕ್ಕೆ ಶುರು ಮಾಡಿತು ಅಂದಿನ ಸರ್ಕಾರ ಅಂತ ಕಾಂಗ್ರೆಸ್ಗೆ ಚಾಟಿ ಬೀಸಿದ್ದಾರೆ. ಇನ್ನು ನನಗೆ ಶಿಕ್ಷೆಯಾಗುವುದನ್ನು ನನ್ನ ವಿರೋಧಿಗಳು ಬಯಸಿದ್ರು. ನನಗೆ ಶಿಕ್ಷೆ ಅಂದರೆ ಗೋಧ್ರಾ ಹತ್ಯಾಕಾಂಡಕ್ಕೆ ಅಂದಿನ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂತಹ ನರೇಂದ್ರ ಮೋದಿ ಅವರೇ ಕಾರಣ ಅಂತ ಬಿಂಬಿಸಿ ಅವರಿಗೆ ಶಿಕ್ಷೆಯನ್ನು ಕೊಡಿಸುವುದಕ್ಕೆ ತನ್ನ ವಿರೋಧಿಗಳು ಮುಂದಾಗಿದ್ದರು, ಎಲ್ಲ ಪ್ರಯತ್ನಗಳನ್ನು ನಡೆಸಿದ್ರು ಅಂತ ಇದೇ ತರನಾಗಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಇನ್ನು ನಂತರ ಆದರೆ ಸುದೀರ್ಘ ವಿಚಾರಣೆಯ ನಂತರ ನ್ಯಾಯಾಲಯ ಇದನ್ನು ಪರಿಶೀಲಿಸಿ ವಿಚಾರಣೆಯನ್ನು ನಡೆಸಿ ನಿರಪರಾಧಿ ಅಂತ ಮೋದಿ ಅವರನ್ನು ಘೋಷಣೆ ಮಾಡಿತು. ಆಗ ವಿರೋಧಿಗಳಿಗೆ ಬುದ್ಧಿ ಬಂತು, ನನ್ನ ತಪ್ಪು ಯಾವುದೂ ಇಲ್ಲ ಅಂತ ಈ ಒಂದು ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ದಾರೆ. ನಂತರ 22 ವರ್ಷಗಳಲ್ಲಿ ಗುಜರಾತ್ನಲ್ಲಿ ಒಂದು ಕೂಡ ಗಲಭೆ ಆಗಿಲ್ಲ ಅಂತ ಹೇಳಿದ್ದಾರೆ. ಗೋಧ್ರಾ ಹತ್ಯಾಕಾಂಡ ಇಡೀ ದೇಶವೇ ಬೆಚ್ಚಿ ಬಿದ್ದಂತಹ ಸುದ್ದಿ. ಅಂದಿನ ಕಾಲದಂದರೆ 2002ರಲ್ಲಿ ಈ ಗೋಧ್ರಾ ಹತ್ಯಾಕಾಂಡವನ್ನು ನರೇಂದ್ರ ಮೋದಿ ಅವರೇ ಮಾಡಿದ್ರು ಅನ್ನುವಂತಹ ಊಹಾಪೋಹಗಳಿಗೆ ಬರೋಬ್ಬರಿ 22 ವರ್ಷಗಳ ನಂತರ ತೆರೆಬಿತ್ತು. ಅದರಲ್ಲಿ ನರೇಂದ್ರ ಮೋದಿ ಅವರಾಗಿರಬಹುದು ಅಥವಾ ಬೇರೆಯವರಾಗಿರಬಹುದು, ಆದರೆ ಅವರ ತಪ್ಪಿಲ್ಲ ಅಂತ ನಿರ್ದೋಷಿಯಾಗಿ ಹೊರಗಡೆ ಬರ್ತಾರೆ. ಅಂದಿನ ಕಾಲದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನರೇಂದ್ರ ಮೋದಿ ಅವರು ಈಗ ಗುಡುಗಿದ್ದಾರೆ.